ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಎಸಿ ಬೋಗಿಗಳಲ್ಲಿ ಹಾಯಾದ ಪ್ರಯಾಣ. ಹೀಗಾಗಿ ಸಿಲಿಕಾನ್ ಸಿಟಿ ಜನರು ಮೆಟ್ರೋ ಮೇಲೆ ಹೆಚ್ಚು ಡಿಪೆಂಡ್ ಆಗಿರ್ತಾರೆ. ಆದರೆ ಇವತ್ತು 4 ಸ್ಟೇಷನ್ಗಳಲ್ಲಿ ಮೆಟ್ರೋ ಸಂಚಾರ ಬಂದ್ ಆಗಿತ್ತು. ಸಿಗ್ನಲಿಂಗ್ ಬೇಕಾಗಿರುವಂಥ ಟೆಸ್ಟ್ಗಳು ಮಾಡೋದಕ್ಕೋಸ್ಕರ 20, 23 ಮತ್ತು 30 ಆಗಸ್ಟ್, 6 ಮತ್ತು 11 ಸೆಪ್ಟೆಂಬರ್ ಏನಿದೆ ಅವತ್ತು ಸಂಪೂರ್ಣವಾಗಿ ನಾಗಸಂದ್ರದಿಂದ ಪೀಣ್ಯ ಇಂಡಸ್ಟ್ರಿ ತನಕ ಯಾವುದೇ ಸೇವೆಗಳು ಇರೋದು. ಆಫೀಸ್ಗೆ ಬೇಗ ಹೋಗೋಕೆ ಬಂದಿದ್ರು, ತುರ್ತು ಕೆಲಸ, ಆಸ್ಪತ್ರೆಗೆ, ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೋಗೋಣ ಅನ್ಕೊಂಡಿದ್ರು. ಹೀಗೆ ಮೆಟ್ರೋ ಸ್ಟೇಷನ್ಗೆ ಬಂದವರಿಗೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಮೆಟ್ರೋ ರೈಲು ಸೇವೆ ಬಂದಾಗಿದ್ದು ವಿಷಯ ಗೊತ್ತಿಲ್ಲದೆ ಬಂದ ಪ್ರಯಾಣಿಕರು ಪರದಾಡಿದ್ರು. ಗ್ರೀನ್ ಲೈನ್ ಮೆಟ್ರೋ 4 ಸ್ಟೇಷನ್ಗಳಲ್ಲಿ ಸಂಚಾರ ವ್ಯತ್ಯಯ. ದುಪ್ಪಟ್ಟು ಹಣ ಪೀಕಿದ ಆಟೋ, ಕ್ಯಾಬ್ ಚಾಲಕರು. ನಾಗಸಂದ್ರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಹಸಿರು ಮಾರ್ಗದ 4 ಸ್ಟೇಷನ್ಗಳಲ್ಲಿ ಇವತ್ತು ಮೆಟ್ರೋ ರೈಲು ಸಂಚಾರ ಬಂದ್ ಆಗಿತ್ತು. ನಾಗಸಂದ್ರ ಟು ಮಾದಾವರವರೆಗೂ ಮೆಟ್ರೋ ವಿಸ್ತರಣೆ ಮಾಡುತ್ತಿದ್ದು ಆ ಮಾರ್ಗದಲ್ಲಿ ಸಿಗ್ನಲ್ ಟೆಸ್ಟಿಂಗ್ ನಡೆಯುತ್ತಿದೆ. ಹೀಗಾಗಿ ನಾಗಸಂದ್ರದಿಂದ ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ಸ್ಟೇಷನ್ ವರೆಗೆ ಇಂದು ದಿನ ಪೂರ್ತಿ ಮೆಟ್ರೋ ಸಂಚಾರ ಇರಲಿಲ್ಲ. ಇದರಿಂದ ಬೆಳಿಗ್ಗೆ ಕೆಲಸಕ್ಕೆ ಹೋಗಬೇಕಾದ ಪ್ರಯಾಣಿಕರು ಪರದಾಡಿದ್ರು. ಇನ್ನೇನು 1 ತಿಂಗಳು 2 ತಿಂಗಳಲ್ಲಿ ನಾಗಸಂದ್ರ ಟು BIC ವರೆಗೂ ಕೂಡ ಹಸಿರು ಮಾರ್ಗದ ವಿಸ್ತಾರಿತ ಒಂದು ಮಾರ್ಗ ಕೂಡ ಓಪನ್ ಆಗ್ತಾ ಇದೆ. ಆ ಒಂದು ಮಾರ್ಗದಲ್ಲಿ ಟೆಸ್ಟಿಂಗ್ ಕಾರ್ಯಾಚರಣೆ ನಡೀತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿವರೆಗೂ ಯಾವುದೇ ತರವಾದಂಥ ಮೆಟ್ರೋಗಳು ಕೂಡ ಸಂಚಾರವನ್ನು ಮಾಡೋದಿಲ್ಲ. ಮೆಟ್ರೋ ರೈಲು ಇಲ್ಲದ್ರಿಂದ ಪ್ರಯಾಣಿಕರು ಓಲಾ, ಊಬರ್ ಮೊರೆ ಹೋದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಆಟೋ, ಕ್ಯಾಬ್ ಚಾಲಕರು ಜನರಿಂದ ದುಪ್ಪಟ್ಟು ಹಣ ವಸೂಲಿಗೆ ಮುಂದಾಗಿದ್ರು. ನಾಗಸಂದ್ರದಿಂದ ಪೀಣ್ಯ ಇಂಡಸ್ಟ್ರಿಗೆ ಸಾಮಾನ್ಯ ದಿನ ಆಟೋದಲ್ಲಿ 50 ರೂಪಾಯಿ ಇದೆ. ಆದ್ರೆ ಇವತ್ತು 150ರಿಂದ 200 ರೂಪಾಯಿ ವಸೂಲಿ ಮಾಡಿದ್ರು. ಇವಾಗ ಈ ಮೆಟ್ರೋ ಇಲ್ಲದೆ ಇರೋ ಕಾರಣ ದುಪ್ಪಟ್ಟು ದರವನ್ನು ತೆಗೆದುಕೊಳ್ತಾ ಇದ್ದಾರೆ. ಆಟೋದವರು 800ರಿಂದ 1000 ರೂಪಾಯಿ ಕೇಳ್ತಾರೆ. ಈ ಓಲಾದಲ್ಲಿ ಕ್ಯಾಬ್ಗಳು ಸಿಗ್ತಾ ಇಲ್ಲ. ಅವರು ಇವತ್ತು ದರವನ್ನು ಹೆಚ್ಚಿಸಿದ್ದಾರೆ. 400ರಿಂದ 500 ರೂಪಾಯಿ ಆಗೋದು ಇವತ್ತು 1,500ವರೆಗೂ ಹೋಗಿದೆ. ಇನ್ನು ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ಸ್ಟೇಷನ್ಗೆ ಹೆಚ್ಚಿನ ಪ್ರಯಾಣಿಕರು ಆಗಮಿಸಿದ್ರು. ಇದರಿಂದ ಮೆಟ್ರೋ ಸ್ಟೇಷನ್ ತುಂಬಾ ಪ್ರಯಾಣಿಕರು ಕಿಕ್ಕಿರಿದು ತುಂಬಿದ್ರು. ಸ್ಟೇಷನ್ ಹೊರಗಿನ ರಸ್ತೆವರೆಗೂ ಜನ ಸಾಲುಗಟ್ಟಿ ನಿಂತಿದ್ರು. ಸರ್, ಎಲ್ಲ 300-400 ಕೇಳ್ತಾ ಇದ್ದಾರೆ. ಯಾಕಂದರೆ ಇದೊಂದು ಚಾನ್ಸ್ ಅವ್ರಿಗೆ ಡಿಮ್ಯಾಂಡ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಏನಿದೆ ರೂಟ್ ಫೆಸಿಲಿಟೀಸ್ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಾಗಸಂದ್ರ ಟು ಮಾದಾವರ ಮೆಟ್ರೋ ಸಿಗ್ನಲ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಈ ತಿಂಗಳ 23 ಮತ್ತು 30, ಸೆಪ್ಟೆಂಬರ್ 6 ಮತ್ತು 11ರಂದು ಪೂರ್ಣ ದಿನ ಪೀಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮೆಟ್ರೋ ನಡುವೆ ಸಂಚಾರ ಇರೋದಿಲ್ಲ. ಏನೇ ಹೇಳಿ ಮೆಟ್ರೋ ಸಂಚಾರ ಬಂದ್ ಬಗ್ಗೆ BMRCL ಮೊದಲೇ ಮಾಹಿತಿ ನೀಡಿದ್ರು ಗೊತ್ತಿಲ್ಲದೆ ಬಂದ ಪ್ರಯಾಣಿಕರು ಪರದಾಡಿದ್ರು. ಕಿರಣ್ ಸೂರ್ಯ, TV9 ಬೆಂಗಳೂರು.